ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ಕೆ ಪಯಣ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರೋ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬ್. ಆ್ಯಂಡ್ ಆಲ್ಸೋ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಮಾತ್ರ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ. ರಕ್ಷಿತಾ ಎವ್ರಿ ಡೇ ನನಗಿಂತ ಫಸ್ಟ್ ನಮ್ಮ ಪಾಪುನೇ ಎದ್ದೊಳ್ತಾಳೆ. ಆಲ್ಮೋಸ್ಟ್ 5 o'clock ಎದ್ದೊಳ್ತಾಳೆ. ಸೊ ಈಗ ಆಲ್ರೆಡಿ 8 o'clock ಆಗಿದೆ. ಸೊ ಫಸ್ಟ್ ರೌಂಡ್ ನಿದ್ದೆಗೆ ಹೋಗಿದ್ದಾಳೆ. ಅವಳ ದಿನಚರಿ ಅಥವಾ ಎ ಡೇ ವಿತ್ ಹರ್ ಅಂತ ಅನ್ಬೋದು. ಹೇಗೆ ನಡೆಯುತ್ತೆ ಅವಳದು ಒಂದಿಡೀ ದಿನ ಅಂತ ತೋರಿಸ್ತೀನಿ. ಮಾತಾಡೋದೇ ಮರ್ತೋಗ್ಬಿಟ್ಟಿದ್ದೀನಿ ಗಾಯ್ಸ್. ಸ್ವಲ್ಪ ಡಿಪ್ರೆಷನ್ ಅಲ್ಲಿ ಇದ್ದೀನಿ, ಸೀರಿಯಸ್ ಆಗಿ ನಾನು ಡಿಪ್ರೆಷನ್ ಅಲ್ಲಿ ಇದ್ದೀನಿ, ನನಗೆ ಆಗ್ತಾ ಇಲ್ಲ ಇರಕ್ಕೆ ಒಂಥರ. ಸೊ ನಂದು ಆಲ್ರೆಡಿ ತಿಂಡಿ ಎಲ್ಲ ಆಯಿತು. ಇನ್ನೇನಿದ್ರು ಪಾಪು ತಿಂಡಿ ತಿನ್ನಬೇಕು. ಆ್ಯಂಡ್ ವ್ಲಾಗ್ಸ್ ಯಾಕೆ ಮಾಡ್ತಾ ಇರಲಿಲ್ಲ ಅಂತಂದರೆ ಆ್ಯಸ್ ಯೂಶ್ವಲ್ ನಂದು ಸೇಮ್ ಆನ್ಸರೇ. ಎಲ್ಲದೂ ಒಂದೇ ಸತಿ ಮೇಂಟೈನ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಅಂದ್ಬಿಟ್ಟು ಅಷ್ಟೇ. ಬಟ್ ಇನ್ನು ಮುಂದೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಪಾಪು ಏನು ಮಾಡ್ತಿದ್ದಾಳೆ ನೋಡೋಣ ಬನ್ನಿ. ಪಾಪುದು ಕಿವಿ ಚುಚ್ಚೋ ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಕಿವಿ ಚುಚ್ಚಿಸೋ ಶಾಸ್ತ್ರದ್ದು ಮತ್ತು ಮುಡಿ ಕೊಡೋ ಶಾಸ್ತ್ರದ್ದು ವ್ಲಾಗ್ ಮಾಡ್ಕೊಂಡಿದ್ದೀನಿ ಗೈಸ್. ಅದನ್ನು ಎಡಿಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಪ್ಲೋಡ್ ಆಗ್ತಾ ಇಲ್ವಾ ಡೌಟ್ ಇದೆ, ಯಾಕಂದರೆ ಅದರಲ್ಲಿ ಫೇಸ್ ಕಾಣಿಸುತ್ತಲ್ಲ, ಅದಕ್ಕೆ. ಯಾರೆಲ್ಲ ಪಾಪುನ ನೋಡಬೇಕು ಅಂತ ಅಂದ್ಕೊಂಡಿದ್ರು, ಸೊ ಅವರಿಗೆಲ್ಲ ರಿವೀಲಿಂಗ್ ಆಗಿದೆ. ಯಾವಾಗ ಯೂಟ್ಯೂಬಲ್ಲಿ ಯಾವಾಗ ರಿವೀಲ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ, ಕರೆಕ್ಟ್ ಐಡಿಯಾ ಇಲ್ಲ. ಬಟ್ ಇನ್ಸ್ಟಾದಲ್ಲಿ ಆಲ್ರೆಡಿ ರಿವೀಲ್ ಆಗಿದ್ದಾಳೆ. ಹೇಗಿದ್ದಾಳೆ ಅಂತ ನೋಡಿರೋರು ಕಮೆಂಟಲ್ಲಿ ತಿಳಿಸಿ. ಅವಳು ಹಾಕೊಂಡು ಬಂದು ಟೇಲ್ಸ್ ಆಫ್ ಕುಕ್ಕು ಅಂತ, ಯಾಕಂದರೆ ಅವಳನ್ನ ನಾವು ಕುಕ್ಕು ಅಂತ ಕರಿತೀವಿ, ಅದಕ್ಕೋಸ್ಕರ. ನೋಡಿ, ಶಿ ಈಸ್ ಸ್ಲೀಪಿಂಗ್. ಫಸ್ಟ್ ರೌಂಡ್ ಮನ್ಗಿದ್ದಾಳೆ. ಬೆಳಿಗ್ಗೆ 5 ಗಂಟೆಗೆ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಎದ್ಬಿಡ್ತಾಳೆ. ಬಾಕ್ಸಿಗೆ ಟಿಫನ್ ಎಲ್ಲ ಪ್ಯಾಕ್ ಮಾಡೋದು, ಕಾಫಿ ಕೊಡೋದು ಎಲ್ಲ ನಮ್ಮ ಪಾಪನೇ. ಯಾರ ಮನೆಯಲ್ಲಾದರೂ ಇಂಥ ಪಾಪುಗಳಿರ್ತಾರಾ? ನಮ್ಮ ಪಾಪನೇ ಎಲ್ಲ ಮಾಡುತ್ತೆ ಕೆಲಸ ಪಾಪ. ಅದಕ್ಕೆ ಎದ್ದು ಆಮೇಲೆ ಕೆಲ್ಸಕ್ಕೆ ಹೋದ್ಮೇಲೆ ಇವಾಗ 8 ಗಂಟೆಗೆ ಇನ್ನೊಂದು ಸತಿ ಮನ್ಗಿದ್ದಾಳೆ. ಸೊ ಯಾರಿಗೆಲ್ಲ ಪಾಪುಗೆ ಏನು ಕೊಡ್ತಾಯಿದ್ದೀವಿ, ಏನು ತಿನ್ನಿಸ್ತಾ ಇದ್ದೀವಿ, ಆ್ಯಕ್ಚುಲಿ ನಾವು ತಿನ್ನಿಸ್ತಿರೋದು ಯಾವುದೂ ವರ್ಕ್ ಆಗ್ತಿಲ್ಲ, ಆದರೂ ತಿಳಿಸ್ಕೊಡ್ಬೇಕು ಅಂದರೆ ತಿಳಿಸ್ಕೊಡ್ತೀನಿ. ಅಥವಾ ನಿಮಗೇನಾದರೂ ಗೊತ್ತಿದ್ದರೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಏನು ಮಾಡಬೇಕು, ಏನು ಬಿಡಬೇಕು ಅಂತ ಅಂದ್ಬಿಟ್ಟು. ಇನ್ನು ಪಾಪು ಫೋಟೋ ನೋಡೋಕ್ಕೆ ಅಥವಾ ಪಾಪುನ ನೋಡೋಕ್ಕೆ ನೀವೆಷ್ಟು ಕ್ಯೂರಿಯಸ್ ಆಗಿದ್ದೀರೋ, ನಾನು ಎಲ್ಲರೊಟ್ಟಿಗೆ ಹಂಚ್ಕೊಳ್ಳೋಕ್ಕೆ ಅಷ್ಟೇ ಕ್ಯೂರಿಯಸ್ ಆಗಿದ್ದೀನಿ. ಬಟ್ ಏನು ಮಾಡೋದು, ಸದ್ಯಕ್ಕಂತೂ ರಿವೀಲ್ ಮಾಡಲ್ಲ. ಬಟ್ ಅವಳ ಲೈಫಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಡಾಕ್ಯುಮೆಂಟ್ರಿ ಪರ್ಪಸ್ ಆದರೂ ಎಷ್ಟೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ. ಫೇಸ್ ಬ್ಲರ್ ಮಾಡಿ ಹಾಕೋಕ್ಕೆ ಇಷ್ಟ ಇಲ್ಲದಲ್ಲೇ ನಾನು ಹಾಕ್ತಾಯಿಲ್ಲ ಅಷ್ಟೇ. ಸ್ವಲ್ಪ ವೀಡಿಯೋಸನ್ನು ಅಲ್ಲಿ ಇಲ್ಲಿ ಹಾಕ್ತಾ ಇರ್ತೀನಿ. ಸೊ ಮಿಸ್ ಮಾಡ್ದಳೆ ಪೂರ್ತಿ ವೀಡಿಯೋ ನೋಡಿದ್ರೆ ಪಾಪುವಿನ ಎಲ್ಲ ಚೇಷ್ಟೆ ವಿಷಯಗಳು ನಿಮಗೆ ಗೊತ್ತಾಗುತ್ತೆ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ಕಿತಾಪತಿ ಮಾಡ್ತಾಳೆ. ಇವತ್ತಿನ ತಿಂಡಿ ಪಲಾವ್. ಬೆಳಿಗ್ಗೆನೇ ಅಮ್ಮ ಪಲಾವ್ ಮಾಡಿದ್ದಾರೆ. ಸೊ ಅಮ್ಮ ತಿಂಡಿ ಮಾಡೋಕ್ಕೆ ಎದ್ದ ತಕ್ಷಣ ನಮ್ಮ ಪಾಪನೂ ಎದ್ಬಿಡ್ತಾಳೆ 5 o'clock. ಪಾಪುದು 5 months ಫೋಟೋಶೂಟ್ಗೆ ಈ ಥೀಮ್ ಚೂಸ್ ಮಾಡಿದ್ದೆ. ಎಲ್ಲ ಒಬ್ಬಳೆ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಈಸಿ ಇರೋದನ್ನೇ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಕ್ ಟೇಸ್ಟ್ ಇರೋದ್ರಿಂದ ಒಂದು ಸೈಡ್ ಬರ್ಕೋತಾ ಇದ್ದೆ ಆ್ಯಂಡ್ ಇನ್ನೊಂದು ಸೈಡ್ ಪಾಪುನೂ ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಅಲ್ಲಿ ನೋಡಲ್ಲಿ ಓನಾಯ್ತು ಎತ್ಕೊಳ್ಳಿಲ್ವಾ ನೋಡಿದ್ರಲ್ಲ, ಯಾರು ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಎಲ್ಲಿಲ್ಲಿದೋ ಕಂಡುಬಿಟ್ಬಿಡ್ತಾಳೆ ಹುಡುಗಿ. ಸೊ ಇವಾಗ ನಮ್ಮಮ್ಮ ಕೆಲಸದಿಂದ ಬರ್ತಾರೆ. ಸೊ ಅದಕ್ಕೆ ಆ ಕಡೆ ತಿರ್ಕೊಂಡು ನೋಡ್ತಾ ಇದ್ದಾಳೆ ಎಷ್ಟೊತ್ತಿಗೆ ಬರ್ತಾರೆ ಅಂತ. ಸಂಜೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಅರ್ಲಿ ಮಾರ್ನಿಂಗೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಅರ್ಲಿ ಮಾರ್ನಿಂಗ್ ಇಷ್ಟು ಬೇಗ ಇದ್ದು ಆಲ್ರೆಡಿ ಅಮ್ಮ ಅನ್ನ ಮತ್ತು ಮುದ್ದೆ ಸಾರು ಮಾಡಿದ್ರು. ನಾನು ಬಿಸಿನೀರು ಕಾಯಿಸ್ಕೊಂಡು ಫ್ಲಾಸ್ಕಿಗೆ ಹಾಕ್ಕೊಂಡು ಅಮ್ಮನ ಬಾಕ್ಸ್ ಪ್ಯಾಕ್ ಮಾಡಿ ನನಗೆ ಕುಡಿಯೋಕ್ಕೆ ಕೂಡ ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಕುಡ್ಕೊಂಡು ನಿಂತಿದ್ದೆ. ಅರ್ಲಿ ಮಾರ್ನಿಂಗ್ ಎದ್ದು ಬೆಳಗ್ಗೆನೇ ಈ ಥರ ವಾಕ್ ಮಾಡ್ಕೊಂಡಿದ್ರೆ ಎಷ್ಟು ನೆಮ್ಮದಿ ಇರುತ್ತೆ ಗೊತ್ತಾ. ಈಚೆ ನಿಂತ್ಕೊಂಡಾಗ ಯಾವುದೇ ಸೌಂಡ್ ಇರೋಲ್ಲ, ಆರಾಮಾಗಿ ಇರ್ಬೋದು.
ವಾಕ್ ಹೋಗೋಣ ಅನಿಸುತ್ತೆ, ಬಟ್ ಪಾಪುನ ಬಿಟ್ಟು ಹೋಗೋಕ್ಕೂ ಭಯ. ಅದಕ್ಕೋಸ್ಕರ ಹೀಗೆ ಸುಮ್ಮನೆ ಮನೆ ಹತ್ರನೇ ವಾಕ್ ಮಾಡ್ಕೊಂಡು ಸುಮ್ಮನೆ ಆಗ್ತಿದ್ದೀನಿ. ಇನ್ನು ಪೂರ್ತಿ ದಿನದ ವ್ಲಾಗ್ ಅಲ್ಲಿಗೋಗಿದ್ದೆ ಇಲ್ಲಿಗೋಗಿದ್ದೆ ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳೋದಕ್ಕೆ ನಾನು ಎಲ್ಲಿಗೂ ಹೋಗ್ತಾ ಇಲ್ಲ. ಈ ಬಿಸಿಲಿಗೆ ಎಲ್ಲೂ ಹೋಗೋಕ್ಕೂ ಆಗ್ತಿಲ್ಲ. ಸೊ ಇದೇ ಮನೇಲೇ ಆಲ್ಮೋಸ್ಟ್ ಅಲ್ಲಿ ಇರೋದ್ರಿಂದ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆರ್ ಕೆ ಪಯಣ. ಇದೇ